ಇದೇ ತಿಂಗಳು 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಬೇಕೆಂಬ ಉದ್ದೇಶದಿಂದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯನ್ನು ಯಲಹಂಕ ಮಾಧ್ಯಮದ ಕೇಂದ್ರದಲ್ಲಿ ನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು. ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಾಕ್ಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದರು. ಯಲಹಂಕದಿಂದ ಪ್ರಾರಂಭವಾಗಿದ್ದ ಅವರ ಆಡಳಿತದ ಹೆಸರು ಇಂದು ಜಗತ್ತಿಗೆ ವಿಸ್ತಾರವಾಗಿದೆ ಎಂದರು. ಬೆಂಗಳೂರು ಇಂದು ಕೇವಲ ನಗರವಾಗಿ ಉಳಿದಿಲ್ಲ, ಜಾಗತಿಕ ನಗರವಾಗಿದೆ ಎಂದು ಹೇಳಿದರು. ಕೆಂಪೇಗೌಡರ ಮೊದಲನೇ ಆಡಳಿತದ ಸ್ಥಳ ಆಗಿದ್ದರಿಂದ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಮಾಡಲು ನಿರ್ಧರಿಸಿದ್ದೇವೆ ಎಂದರು. 27ನೇ ತಾರೀಕು ತಮಗೆಲ್ಲ ಕೂಡ ಗೊತ್ತಿದೆ, ನಾಡಪ್ರಭು ಕೆಂಪೇಗೌಡರ ಜಯಂತಿಯಾಗಿದೆ. 1510 ಜೂನ್ 27ನೇ ತಾರೀಕು ಅವರು ಹುಟ್ಟುಹಬ್ಬ. ಯಲಹಂಕ ಕ್ಷೇತ್ರ, ಯಲಹಂಕದಿಂದ ಪ್ರಾರಂಭ ಆದಂಥ ಅವರ ಆಡಳಿತ, ನಾಡಪ್ರಭು ಕೆಂಪೇಗೌಡರ ಆಡಳಿತ ಇವತ್ತು ಇಡೀ ಜಗತ್ತಿಗೆ ವಿಸ್ತಾರ ಆಗಿದೆ. ಬೆಂಗಳೂರು ಇವತ್ತು ಕೇವಲ ಒಂದು ನಗರವಾಗಿ ಉಳಿದಿಲ್ಲ, ಇದು ಜಾಗತಿಕ ನಗರ ಆಗಿದೆ, ಅಂತಾರಾಷ್ಟ್ರೀಯ ನಗರ ಆಗಿದೆ. ಇದು ನಾಡಪ್ರಭು ಕೆಂಪೇಗೌಡರ ಆಡಳಿತದ ಮೊದಲನೇ ಹೆಜ್ಜೆ, ಮೊದಲನೇ ಸ್ಥಳ ಅದು ಯಲಹಂಕದಿಂದ ಪ್ರಾರಂಭ ಮಾಡಿ. ಯಾಕೆ ನಾವು ಯಲಹಂಕದಲ್ಲಿ ಈ ಒಂದು ವಾಕಥಾನ್, ಕೆಂಪೇಗೌಡ ಜಯಂತಿ ಪ್ರಯುಕ್ತ ಯಲಹಂಕದಲ್ಲಿ ವಾಕಥಾನ್ ಮತ್ತು ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಫಿಟ್ ಇಂಡಿಯಾ, ಇದನ್ನು ನಾವು ವಿಚಾರ ಮಾಡಿ ನಾಡಪ್ರಭುಗಳಿಗಾಗಿ ನಮ್ಮ ನಡಿಗೆ ಅಂತೇಳಿ, ನಾಡಪ್ರಭುಗಳಿಗಾಗಿ ನಡಿಗೆ ಅಂತೇಳಿ ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಸಂಕಲ್ಪ, ನಮ್ಮ ಯುವಕರು ಒಂದು ಆರೋಗ್ಯಯುಕ್ತ ಯಲಹಂಕ, ಆರೋಗ್ಯಯುಕ್ತ ಬೆಂಗಳೂರು, ಇದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಇದರಲ್ಲಿ ಅನೇಕ ಯುವ ಮಿತ್ರರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಮಹಿಳೆಯರು, ರೈತ ಹೋರಾಟಗಾರರು, ರೈತರು, ಎಲ್ಲ ವರ್ಗದ ಜನರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಒಂದು ಒಳ್ಳೆಯ ಟೀ ಶರ್ಟ್, ಕೆಂಪೇಗೌಡರ ಭಾವಚಿತ್ರ ಏನೆಲ್ಲ ಇರಬೇಕು ಮತ್ತು ಫಿಟ್ ಇಂಡಿಯಾ, ಮಾನ್ಯ ನರೇಂದ್ರ ಮೋದಿಜಿಯವರ ಭಾವಚಿತ್ರ, ಫಿಟ್ ಇಂಡಿಯಾ, ಇವೆರಡರ ಸಮಾಗಮ. ಮಾನ್ಯ ನಾಡಪ್ರಭು ಕೆಂಪೇಗೌಡರ ಆಶಯ ಏನಿತ್ತು, ದೂರದೃಷ್ಟಿ ಏನಿತ್ತು, ಅವ್ರ ಸಂಕಲ್ಪ ಏನಿತ್ತು, ಅವ್ರ ಆಡಳಿತ ಏನಿತ್ತು, ಅದು ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ, ಅದೇ ಹೆಜ್ಜೆಯಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇವರಿಬ್ಬರ ಆಲೋಚನೆಯ ಸಮಾಗಮ, ಇದರ ಬೆಸುಗೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. 7 ಗಂಟೆಗೆ ಪ್ರಾರಂಭ, ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ, ನ್ಯೂ ಟೌನ್ ಅಲ್ಲೆಲ್ಲ ಅಸೆಂಬಲ್ ಆಗೋದು ಫಸ್ಟ್ 7 ಗಂಟೆಗೆ. ನ್ಯೂ ಟೌನ್ ಕ್ಲಬ್ ಮಾರ್ಗವಾಗಿ, ಅಲ್ಲಿಂದ ಶರಾವತಿ ಮಾರ್ಗವಾಗಿ, ಮತ್ತೆ ಬೊಮ್ಮಸಂದ್ರ ಸರ್ಕಲ್ ಅಲ್ಲಿಗೆ ಬಂದು, ಅಲ್ಲಿಂದ ಮತ್ತೆ ನ್ಯೂ ಟೌನ್ ಬಸ್ ನಿಲ್ದಾಣ ಅಲ್ಲಿಗೆ ತೆರಳಿ, ಅಲ್ಲಿಂದ ನಮ್ಮ ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ಮಾರ್ಗವಾಗಿ, ಮತ್ತೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಒಬ್ಬ ಯುವ ನಮ್ಮ ಸೈನಿಕರು, ನಮ್ಮ ಅದರಲ್ಲಿ ಕೂಡ ಮೇಜರ್ ಆಗಿದ್ದಂಥವ್ರು, ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಅವರ ರಸ್ತೆಯ ಮಾರ್ಗವಾಗಿ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಗೆ ಬಂದು, ಅಲ್ಲಿಂದ NES ಕಚೇರಿ ಮಾರ್ಗವಾಗಿ
ಅಂತಿಮವಾಗಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಮಾರ್ಗವಾಗಿ ಬಂದು ಅಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿ ಒಂದು 4 ಮಾತುಗಳನ್ನು ಹೇಳಿ ಅಲ್ಲಿ ನಾವು ತಿಂಡಿಯ ವ್ಯವಸ್ಥೆ ಎಲ್ರಿಗೂ ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಮಾಡಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ಅಲ್ಲಿಂದ ತೆರಳುವಂಥದ್ದು ಅಂತೇಳಿ ಇದೊಂದು ವಿನೂತನವಾಗಿರ್ತಕ್ಕಂಥ ನಾಡಪ್ರಭುರವರಿಗೆ ಕೆಂಪೇಗೌಡರು ಇವತ್ತು ಯಲಹಂಕ ಇಷ್ಟು ಗಾತ್ರದಲ್ಲಿ ಬೆಳೆದಿದೆ, ಬೆಂಗಳೂರು ಇಷ್ಟು ಗಾತ್ರದಲ್ಲಿ ಬೆಳೆದಿದೆ, ಅವರು ಅದಕ್ಕೆ ಪ್ರಮುಖ ಕಾರಣ ಆಗಿರೋದ್ರಿಂದ ಅವರಿಗೆ ನಮ್ಮಿಂದ ಒಂದು ರೀತಿಯಲ್ಲಿ ಅವರಿಗೆ ಕೃತಜ್ಞತಾ ಭಾವದಿಂದ ಅವರಿಗೆ ನಮನಗಳನ್ನು ಅರ್ಪಿಸಿ ಇಂಥ ಮಹನೀಯರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು. ಮಾನ್ಯ ನರೇಂದ್ರ ಮೋದಿಯವರು ನಮಗೇನು ಸಂಕಲ್ಪ ಕೊಟ್ಟಿದ್ದಾರೆ, ಏನು ಆಲೋಚನೆಯನ್ನು ನಮಗೆ ತುಂಬಿದ್ದಾರೆ, ನಮ್ಮ ಯುವಕರಿಗೆ ದೈಹಿಕ ಮಾನಸಿಕ ಎಲ್ಲ ರೀತಿಯ ಶಕ್ತಿಯನ್ನು ನಾವು ಗಟ್ಟಿ ಮಾಡಬೇಕು ಮತ್ತು ಈ ರೀತಿಯ ಮಹನೀಯರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ಒಂದು ಪರಂಪರೆಯನ್ನು ಕೂಡ ನಮ್ಮ ಯುವ ಪೀಳಿಗೆಗೆ ಅರ್ಥ ಮಾಡಿಸಬೇಕು. ಅದರ ಮೂಲಕ ಬರುವಂಥ ಎಲ್ಲ ಯುವ ಪೀಳಿಗೆಯು ಕೂಡ ಇತಿಹಾಸವನ್ನು ಯಾರು ಕೂಡ ಮರಿಬಾರ್ದು, ಅದನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು, ನಮ್ಮ ಹಿರಿಯ ನಾಯಕರು ಇದನ್ನು ಇವತ್ತು ಎಲ್ಲರೂ ಕೂಡ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಇರೋ ಕೇವಲ 22 ದಿವಸ ಇರೋದ್ರಿಂದ ತಾವುಗಳು ಕೂಡ ಅತಿ ಹೆಚ್ಚಾಗಿ ಇದನ್ನು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.